ಸರ್, ನನ್ನ ಹೆಸರು ಸಾಬಿರಾ ಇಶಾ ಶೇಖ್ ಅಂತ. ನಾನು ಕಳೆದ 23 ವರ್ಷದಿಂದ ಆ್ಯಸ್ ಅಕೌಂಟ್ಸ್ ಆಫೀಸರ್ ಇಲ್ಲಿ ಮಾಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ರೀ. ಅದೇ ಸರ್, ನಾನು ಇಲ್ಲಿ ಫಸ್ಟ್ ಜಾಯ್ನ್ ಆಗಿರೋದು ಒಂದು ಇಂಟರ್ನ್ ಥರ ಜಾಯ್ನ್ ಆಗಿದೆ. ಆದರೆ ದೇವದಾಸಿ ಸಿಸ್ಟಮ್ ಇದು ದಶಮಾನದಿಂದ ಬಂದಿರೋದು ಒಂದು ಸಿಸ್ಟಮ್ ಸರ್. ದೇವದಾಸಿ ಪದ್ಧತಿ ಬಗ್ಗೆ ಅದರಲ್ಲಿ ದಲಿತ ಹೆಣ್ಮಕ್ಳಿಗೆ ಹೆಚ್ಚು ಅಲ್ಲಿ ಶೋಷಣೆ ಒಂದು ಆಗ್ತಾಯಿತ್ತು. ಅದ್ರ ಬಗ್ಗೆ ಎಲ್ಲ ಮಾಸ್ ಸಂಸ್ಥೆ ಒಂದು ಅವೇರ್ನೆಸ್ ಮಾಡೋದು, ಆ ಸಿಸ್ಟಮ್ದಿಂದ ಹೊರಗೆ ತರೋ ಕೆಲಸ ಮಾಡೋದು, ಇದು ನನಗೂ ಭಾಳ ತುಂಬ ಇಷ್ಟ ಆಗಿದ್ದ ಕಾರಣ ನಾನು ಇಲ್ಲಿವರೆಗೆ ಮಾಸ್ ಜೊತೆಗೆ ಕೆಲಸ ಮಾಡ್ತಾಯಿದ್ದೇನೆ ಸರ್. ಅದೇ ಸರ್, ಮಾಸ್ ಸಂಸ್ಥೆದು ನಾವು ಕಾರ್ಯಚಟುವಟಿಕೆ ನಾವು ನೋಡಬೇಕಂದ್ರೆ ಒಂದು ಅವೇರ್ನೆಸ್ ಎಲ್ಲ ಮಾಡಿ ದೇವದಾಸಿ ಸಿಸ್ಟಮ್ದಿಂದ ಹೊರಗೆ ಬರಲಿಕ್ಕೆ ಆ ಹೆಣ್ಮಕ್ಳಿಗೆ ಎಲ್ಲ ಒಂದು ಸಪೋರ್ಟ್ ಕೊಡ್ತಾರೆ. ಅದಾದಮೇಲೆ ಅವ್ರಿಗೆ ಲೈವ್ಲಿಹುಡ್ ಕೊಡಿಸೋದು, ಅವ್ರ ಜೀವನೋಪಾಯಕ್ಕೆ ಏನಾದರೂ ಅಲ್ಲಿ ಸಹಾಯ ಮಾಡೋ ಕೆಲಸ ಆಗಲಿ. ಆಮೇಲೆ ಹೆಚ್ಚು ದೇವದಾಸಿ ಮಕ್ಕಳಿಗೋಸ್ಕರ ಈಗ ಮಾಸ್ ಸಂಸ್ಥೆ ವರ್ಕ್ ಮಾಡ್ತಾಯಿದೆ. ಯಾಕಂದರೆ ದೇವದಾಸಿ ಮತ್ತು ದಲಿತ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ನಾಲೆಜ್ ಇರಲ್ಲ. ಅದು ಯಾವ ಥರ ನಾವು ಸಪೋರ್ಟ್ ಮಾಡಬೇಕು. ಚೈಲ್ಡ್ ಆ್ಯಕ್ಟಿವಿಟಿ ಸೆಂಟರ್ಸ್ ಮೂಲಕ 106 ಚೈಲ್ಡ್ ಆ್ಯಕ್ಟಿವಿಟಿ ಸೆಂಟರ್ಸ್ ಈಗ ಮಾಸ್ ರನ್ ಮಾಡ್ತಾಯಿದೆ. ಅದರಲ್ಲಿ ಹಲವಾರು ನೋಡಿದರೆ ನೀವು 3000 ಮೇಲ್ಪಟ್ಟು ಮಕ್ಕಳು ಕಲಿತಾ ಇದ್ದಾರೆ ಫ್ರೀ ಎಜುಕೇಷನ್. ಅದ್ರ ಜೊತೆಯಲ್ಲಿ ಹೈಯರ್ ಎಜುಕೇಷನ್ ಫಂಡ್ ಆಗಲಿ, ಬೇರೆ ಯಾವುದೂ ಗೌರ್ಮೆಂಟ್ ಫೆಸಿಲಿಟೀಸ್ ಆಗಲಿ ಕೊಡೋ ಕೆಲಸ ಮಾಸ್ ಮಾಡ್ತಾಯಿದೆ. ಅದಕ್ಕೋಸ್ಕರ ಬೇರೆ ಯಾವುದೋ ಒಂದು ಸೆಕ್ಟರ್ದಿಂದ ಇಲ್ಲಿ ಒಂದು ಸೋಷಿಯಲ್ ವರ್ಕ್ ಮಾಡೋದು ನಂಗೆ ತುಂಬ ಇಷ್ಟ ಆಗ್ತೈತೆ. ಭಾಳಷ್ಟು ಒಂದು ಸಮಯ ಅದು ಬಂದಿತ್ತು. ಯಾಕಂದರೆ ಕೆಲವೊಂದು ಸ್ಟಾಫ್ಗಿನೂ ನಾವು ತೆಗಿಬೇಕಾಗಿತ್ತು. ಕೋವಿಡ್ ಸಮಯ ಆಗಲಿ ಅಥವಾ ಅದಕ್ಕಿಂತ ಮುಂಚೆನೂ ನಮ್ಮದು ಒಂದೆರಡು ದೊಡ್ಡ ಪ್ರಾಜೆಕ್ಟ್ ಕ್ಲೋಸ್ ಆದ ನಂತರ. ಯಾಕಂದರೆ ಆ ಥರನೂ ಸಮಸ್ಯೆ ಬಂದಾಗೂ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮಾಡಿದಾಗೂ ನಮ್ಮ ಜನ ಆಗಲಿ ಎಲ್ಲ ಏನೇನು ಹೆಣ್ಮಕ್ಳಿಗೆ ಕುಂದುಕೊರತೆ ಆಗ್ತಾಯಿದೆ ಮನೆಯಲ್ಲಿ ಹೋಗಿ ಅಲ್ಲೆಲ್ಲ ಕೇಳೋದು ಮಾಡೋದು, ಕಿಟ್ಸ್ ಡಿಸ್ಟ್ರಿಬ್ಯೂಷನ್ ಆಗಲಿ ಹೋಗಿ ಮಾಡ್ತಾ ಇರೋದು ಒಂದು ದೊಡ್ಡ ಹೆಮ್ಮೆ ಒಂದು ಅನಿಸ್ತದೆ ಸರ್ ನನ್ನ ಇದರಲ್ಲಿ. ನನ್ನ ಹೆಸರು ಕಾಳ್ಕಾ ಜ್ಯೋತಿಬಾ ಬಡಿಗೇರ್ ಅಂತೇಳ್ರಿ. ನಾನು 2005 ಜೂನ್ದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ರೀ. ಮೊದಲು ನಮ್ಮ ಮನೆಯವ್ರು ಮಾಡ್ತಾಯಿದ್ರು ಕೆಲಸ, ಅವ್ರು ಸ್ವಲ್ಪ ತೊಂದರೆ ಆಗೋಣ ಬಿಡೋಣ ನಾ ಕೆಲಸ ಮಾಡತ್ತೇನೆ ರೀ. ಇಲ್ಲಿ ಕೆಲಸಕ್ಕೆ ಸೇರಿದಾಗಿಂದ ನಮ್ಗೆ ದೇವದಾಸಿ ಬಗ್ಗೆ ಕೆಲಸ ಮೊದಲು ಮಾಡ್ಬೇಕಂತ ಅನಿಸಿತ್ತು. ಈಗ ಇಲ್ಲಿ ಸಿಕ್ಕೈತೆ ಅಂದ್ರೆ ನಂಗೆ ಭಾಳ ಖುಷಿ ಆಗೈತೆ ರೀ ಇಲ್ಲಿ ಕೆಲಸ ಮಾಡೋದ್ರಿ. ಆಮೇಲೆ ಬೆಳಗಾವಿ ಡಿಸ್ಟಿಕ್ ಒಳಗೆಲ್ಲ ದೇವದಾಸಿ ಪದ್ಧತಿನ ನಿಂತೈತೆ ರೀ. ಯಾವುದು ದೇವದಾಸಿ ಬಿಡಂಗಿಲ್ಲ ರೀ. ಇಲ್ಲಿ ಸೀತವ್ವ ಜೋಡೇಟ್ ಅವ್ರು ಮೊದಲ ಪ್ರಮೋಟರ್ ಆಗಿ ಮತ್ತು SAG ಮೆಂಬರ್ ಆಗಿ ವರ್ಕ್ ಮಾಡ್ತಾ ಈಗ ಅವ್ರಿಗೆ 2018 ಒಳಗೆ ಪದ್ಮಶ್ರೀ ಆಗೈತಿ. CO ಅಂತ ಈ ಕೆಲಸ ಮಾಡ್ತಿದ್ದಾರೆ. ಈ ಸಂಸ್ಥೆ ಒಳಗೆ ಕೆಲಸ ಮಾಡೋದಂದ್ರೆ ಒಂದು ಖುಷಿ ರೀ. ದೇವದಾಸಿ ಹೆಣ್ಮಕ್ಳ ಬಗ್ಗೆ ಅದೊಂದು ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಅವ್ರಿಗೆ ಮೊದಲ ದೇವದಾಸಿ ಅಂದ್ರೇ ಅವ್ರಿಗೆ ಒಂಥರ ಕೀಳ ಭಾವನೆಯಿಂದ ನೋಡ್ತಿದ್ರು. ಅವ್ರು ದೇವದಾಸಿ ಅಂತ ಅನ್ನತಿರ್ಕಿಲ್ರಿ. ಮೊದಲ ನಮಗೂ ಹಳ್ಳಿ ಒಳಗೆ ಜೋಗ್ತಾರೆ ಅಂತ ಅನ್ನೋದು ಗೊತ್ತಿತ್ತು ರೀ. ಆಮೇಲೆ ಇಲ್ಲಿ ನಾವು ಮದುವೆ ಮಾಡ್ಕೊಂಬಂದಕ್ಕೆ ನಮ್ಮ ಮನೆಯವ್ರು ಕೆಲಸ ಮಾಡಕ್ತಿರಲ್ಲ, ದೇವದಾಸಿ ಬಗ್ಗೆನೇ ಕೆಲಸ ಮಾಡತ್ತಾರ ಅಂತಂದು ಗೊತ್ತಾಯ್ತು ರೀ. ಆವಾಗ ಲತಾ ಮೇಡಮ್ ಅದು ಬಂದು ಸರ್ವೆ ಅದು ಮಾಡಿ ಎಲ್ಲರನ್ನೂ ಇದು ಮಾಡಿದ್ರು. ಅವ್ರು ಪಂಚಾಯತಿಗೆ ಹೋಗಿ ಲಿಸ್ಟ್ ತೊಗೊಂಡ್ರು. ಅಂದ್ರೆ ಪಂಚಾಯತಿ ಒಳಗೆ ದೇವದಾಸಿ ಬಿಟ್ಟ ತಕ್ಷಣ ಅಲ್ಲಿ ಹೆಸರು ನೋಂದಣಿ ಮಾಡಿರ್ತಾರಂತ ರೀ. ಗ್ರಾಮ ಪಂಚಾಯತಿ ಒಳಗೆ ರೀ. ಅದೆಲ್ಲ ಲಿಸ್ಟೆಲ್ಲ ತೊಗೊಂಡು ವರ್ಕ್ ಮಾಡಿ ಈಗ ನಮ್ಮ ಹೆಣ್ಮಕ್ಳು ಸೀತವ್ವ ಜೋಡೇಟನ್ನು ಎಲ್ಲ ಉಳಿದ ಹೆಣ್ಮಕ್ಳನ್ನು ಎಲ್ಲಿ ಪಂಚಾಯತಿಗಾಗಲಿ DC ಆಫೀಸ್ಗಾಗಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಅವ್ರ ಎದುರುಗಡೆ ನಿಂತು ಮಾತಾಡೋ ಅಂಥದ್ದು ಅವರಲ್ಲೇ ಸಾಮರ್ಥ್ಯ ಹೊಂದಿದ್ದಾರೆ ರೀ. ಅದ ಒಂದು ನಮಗೆ ಹೇಳಕ್ಕೆ ನಾವು ಇನ್ನೂ ಅವ್ರ ಜೊತೆ ಮಾತಾಡೋಕೆ ಸ್ವಲ್ಪ ಹೆದರಿಕೆ ಆಗ್ತೈತೆ ರೀ. ಅವ್ರು ಹೆದರಂಗಿಲ್ಲ ರೀ. ನಮಗೆ ಅಗದಿ ಖುಷಿ ಅನ್ಸೈತೆ ರೀ ಇಲ್ಲಿ ವರ್ಕ್ ಮಾಡೋದ್ರಿಂದ ರೀ. ಅಷ್ಟು. ನನ್ನ ಹೆಸರು ಕಾಳ್ಕಾ ಜ್ಯೋತಿಬಾ ಬಡಿಗೇರ್ ಅಂತೇಳಿ ರೀ.